ಶಾಪ ಹಾಕಿದ್ದಾರೆ. ಮೈಯೆಲ್ಲ ಕಣ್ಣಾಗಲಿ ಹೋಗು ಒಂದು, ತಪ್ಪಾಗಿದ್ರೆ ಕಣ್ಣಾಗಲಿ ಅಂತ ಹೇಳ್ತಿದ್ರ, ಕಳಿಸಿದ್ದೇ ಬ್ರಹ್ಮದೇವರು. ಯಕ್ಕಶ್ಚಿತ್ ಈ ಅಹಲ್ಯೆ ಋಷಿಪತ್ನಿ ಹತ್ರಕ್ಕೆ ಬಂದು ಏನು ಸುಖ ಪಡ್ಬೇಕಾಯ, ಬುದ್ಧಿ ಇದ್ದವ್ರಂಗೆ ಮಾತಾಡಬೇಡ, ಹೋಗ್ತಾ ಇರು. ಶಚೀದೇವರಲ್ಲಿರ್ತಕ್ಕಂಥ ಸ್ವರೂಪದ ಹೆಂಡತಿಯ ಸುಖ, ಸ್ವರೂಪ, ಸುಂದರತೆ ಯಕ್ಕಶ್ಚಿತ್ತಾಗಿರ್ತಕ್ಕಂಥ ಅಹಲ್ಯೆ ಇದೆಯಾ ಅಂತ ಕೇಳಿದ್ರು. ಒಬ್ಬ ಚಕ್ರವರ್ತಿ ತಿರ್ಪೆಗೆ ಕೂತಿರೋ ಹೆಂಗಸತ್ರಕ್ಕೆ ಬರ್ತಾನೆ. ನಾವೇನು ಸಿನಿಮಾದಲ್ಲಿ ಗಡ್ಡ ಬಿಟ್ಟವ್ರು ನೋಡ್ಕೊಂಡು ಋಷಿಗಳು ಮನೆಗಳು ತಿಳ್ಕೊಂಡು ಕೂತಿದ್ದೀವಲ್ಲ, ನಮ್ಮ ದಂಡ ಕಮ್ಮಿ ಇಟ್ಕೊಂಡು ಆ ಥರದವ್ರು ತಿಳ್ಕೊಬೇಡಿ. 4 ಹೆಣ್ಣು ಒಂದೇ ಮನೆಯದು 4 ಜನ ಅಣ್ಣ ತಮ್ಮಂದ್ರು ಬರಬೇಕು ಅಂತ ಜನಕ ಮಹಾರಾಜನ ಆಸೆ. ಮುಂದ್ಗಡೆ ಹೋದರು, ಕಾದು ಕಬ್ಬಣ ಎರ್ಕ ಹೋಯ್ತಿದ್ದ, ಅದನ್ನು ತೆಗೆದು ಪಾನ ಮಾಡಿದ್ರು. ಗಂಡನ ರೂಪದಲ್ಲಿ ಇಂದ್ರೆ ಯಾಕೆ ಬರಬೇಕು, ಗಂಡ ಮನೇಲಿಗೆ ದೇತಾಗಿ ಯಾಕೆ ಬರಬೇಕು, ಇಷ್ಟೇ ನಮ್ಮ ಜನಕ್ಕೆ. ಗಂಡ ಇದ್ದಾಗ ಬಂದರೆ ಇಂದ್ರದೇವರು ಅರ್ಥ ಆಯ್ತೇನೋ, ನಮಸ್ಕಾರ ಮಾಡ್ಬಿಟ್ಟು ಪಾತ್ಪೂಜೆ ಮಾಡಿಬಿಟ್ಟು ಏನು ಬಂದು ನೀತು ಕೇಳ್ತಾರೆ. ಆಗತ್ತಾ ಮಾಡೋಕ್ಕೆ? ಆಗಲ್ಲ. ಮತ್ತು ಗಂಡ ಇಲ್ಲದೇ ಇದ್ದಾಗ ಬರಬೇಕು ಅಂದರೆ ಅರ್ಥ ಆಯ್ತೇನೋ, ಮೋಸ ಅಂತ ಜಗತ್ತಿಗೆ ಗೊತ್ತಾಗುತ್ತೆ, ಅವ್ರು ಹಾಗೆ ತಿಳ್ಕೋಬೇಕು. ಬಂದು ಏನು ಮಾಡಿದ್ರು ಅಂದರೆ ಹೆಂಡತಿ ಗಮನವನ್ನು ಮಾಡಿದರು. ಮಾಡ್ಬೋದೇ ಅಂದರೆ ಮಾಡ್ಬೋದು ಅಂದರು. ಯಾಕೆ ಅಂದರು, ಗಂಡನ ಪುಣ್ಯ ಕಡಿಮೆ ಮಾಡೋಕ್ಕೆ ಅಂದರು. ನಮಗೆ ಗೊತ್ತಿಲ್ವಾದ್ರಿಂದ ಅದು ಗೊತ್ತಿಲ್ಲ, ಇರಲಿ ಅದು ಬಿಟ್ಬಿಡಿ ಮಾಡಿದ್ರು. ಆಮೇಲೆ ಬ್ರಹ್ಮದೇವರು ಶಾಪ ಕೊಟ್ಟರು. ಗೌತಮರು ಮೈಯೆಲ್ಲ ಯೋನಿ ಆಗಲಿ ಅಂದರು. ಸೀದಾ ಬ್ರಹ್ಮದೇವ್ರ ಹತ್ರಕ್ಕೆ ಹೋದರು. ಸ್ವಾಮಿ ನೀವು ಹೇಳಿದ ಕೆಲಸ ಮುಗಿಸ್ಕೊಂಬಂದೆ, ಶಾಪ ಹಾಕಿದ್ದಾರೆ, ನೀವು ಮೈಯೆಲ್ಲ ಕಣ್ಣಾಗಲಿ ಹೋಗು ಅಂದರು. ತಪ್ಪಾಗಿದ್ರೆ ಕಣ್ಣಾಗಲಿ ಅಂತ ಹೇಳ್ತಿದ್ರ, ಕಳಿಸಿದ್ದೇ ಬ್ರಹ್ಮದೇವರು. ಯಾಕೆ ಏನೋ ನಿಧಾನದ ಪುರಾಣ ಹೇಳೋಣ, ಒಂದೇ ಒಂದು ಹೇಳ್ತೇನೆ. ಅದಕ್ಕೆ ತಕ್ಕಂತೆಯೇ ಇಂದ್ರದೇವರು ಇವಳ ಸೌಂದರ್ಯವನ್ನು ಮೆಚ್ಚಿ ಸಮಯವನ್ನು ಕಾಯ್ತಿದ್ರು ಅಂತ ಒಂದು ಪಂಕ್ತಿ ಇದೆ. ಆ ಪಂಕ್ತಿ ಅನೇಕ ವಿದ್ವಾಂಸರಿಗೆ ತಲೆ ಕೆಡಿಸುತ್ತೆ. ಸಮಯವನ್ನು ಕಾಯ್ತಾ ಇದ್ದರು, ಈ ಸಮಯ ಸಿಕ್ತು, ಆದ್ದರಿಂದ ಈ ಕಾರ್ಯವನ್ನು ಮಾಡಿದ್ರು ಅಂತಲೇ ನಮ್ಮ ಬುರುಡೆಯಲ್ಲಿರೋದು. ಅದಕ್ಕೆ ನಮ್ಮ ಗುರುಗಳು ಉತ್ತರ ಕೊಟ್ಟರು, ಹುಚ್ಚ ಪುಸ್ತಕದಲ್ಲಿ ಏನು ಹುಡುಕ್ತೀಯೇ, ಶಚೀದೇವರಲ್ಲಿರ್ತಕ್ಕಂಥ ಸ್ವರೂಪದ ಹೆಂಡತಿಯ ಸುಖ, ಸ್ವರೂಪ, ಸುಂದರತೆ ಯಕ್ಕಶ್ಚಿತ್ತಾಗಿರ್ತಕ್ಕಂಥ ಅಹಲ್ಯೆ ಇದೆಯಾ ಅಂತ ಕೇಳಿದರು. ಒಬ್ಬ ಚಕ್ರವರ್ತಿ ತಿರ್ಪೆಗೆ ಕೂತಿರೋ ಹೆಂಗಸತ್ರಕ್ಕೆ ಬರ್ತಾನೆ. ಹಾಗೆ ತ್ರೈಲೋಕ್ಯಾಧಿಪತಿಗಳಾದ ಇಂದ್ರದೇವರು ಹೂ ಅಂದರೆ ಊರ್ವಶಿ ಅಂತ ಬದರಿನಾರಾಯಣನ ಮಗಳಂಥವರು ಕಾಲಿಕಸವಾಗಿ ಬಿದ್ದಿದ್ದಾರೆ. ಯಕ್ಕಶ್ಚಿತ್ ಈ ಅಹಲ್ಯೆ ಋಷಿಪತ್ನಿ ಹತ್ರಕ್ಕೆ ಬಂದು ಏನು ಸುಖ ಪಡಬೇಕಾಯ, ಬುದ್ಧಿ ಇದ್ದವ್ರಂಗೆ ಮಾತಾಡಬೇಡ, ಹೋಗ್ತಾ ಇರು. ಅರ್ಥ ಆಯ್ತಾ? ಅಷ್ಟು ಪ್ರಮೇಯಗಳನ್ನು ಪ್ರತಿ ಪದಗಳಲ್ಲಿ ನಮ್ಮ ಮಂತ್ರಾಲಯ ಪ್ರಭುಗಳು ಎಷ್ಟು ಪವಾಡವನ್ನು ತೋರಿಸಿ ಇವತ್ತಿಗೂ ಕೂಡ ಬೃಂದಾವನದಲ್ಲಿದ್ದು ಬಂದವರಿಗೆ ಅಭಿಷ್ಟವನ್ನು ಕೊಡ್ತಾ, ರಾಯನ್ನೇ ರಾಶಿ ದೋಷಗಳ ದಯಿಸುವ, ಗಾಯನ್ನೇ ಘನಜ್ಞಾನ ಭಕುತೀವ, ವೇಮೆನ್ನೇ ವೇಗದಿ ಜನನ ಮರಣ ದೂರ, ದ್ರಾಯನ್ನೇ ಶ್ರುತಿಪಾದ್ಯ ಹೃದಯವಂದನ ಕಾಂಬ ಅಂತ ಗೋಪಾಲದಾಸರು ಹೇಳಿದ್ದಾರೋ ಅಷ್ಟು ಕೆಲಸ ಮಾಡಿದವರು ಗ್ರಂಥದಲ್ಲೂ ಅಷ್ಟು ಕೆಲಸವನ್ನು ಮಾಡಿಟ್ಟಿದ್ದಾರೆ. ರಾಯರ ಗ್ರಂಥಗಳು ಪುಕ್ಕಟ್ಟೆ ಅಲ್ಲ, ಯಾವುದಕ್ಕೆ ಬಿಟ್ಟಿದ್ದಾರೆ ವ್ಯಾಖ್ಯಾನ ಮಾಡಿದೆ. ನೇರವಾದಂಥ ತತ್ವಮಂಜರಿ ಗೊತ್ತಾಯ್ತೇನು, ಸೂತ್ರ ಭಾಷ್ಯದ ಮಾಡಿದ್ರು. ಅಂಥ ಬುದ್ಧಿವಂತರು. ಯಾಕೆ ಅಂದರೆ ಪ್ರಹ್ಲಾದರಾಜರು ಅಂತಿಂಥವನಲ್ಲ, ಇಂಥವನು ಬೇಕೆಂದು ಅಲ್ರಿ. ದೈತ್ಯ ಸಾಮ್ರಾಜ್ಯಪತಿಯಾಗಿ ದೇವತಾ ಗುಣಗಳನ್ನು ಪ್ರತಿಪಾದನೆ ಮಾಡೋರು ಪ್ರಪಂಚದಲ್ಲಿದ್ದಾರೇನ್ರಿ. ಇವರು ಕಾಂಗ್ರೆಸ್ ರಾಜ್ಯದ ಪ್ರೆಸಿಡೆಂಟು ಚುನಾವಣೆ ಕಾಲದಲ್ಲಿ BJP ಪರವಾಗಿ ಕ್ಯಾನ್ವಾಸ್ ಮಾಡ್ತಾರೆ ಅಂತ ಯಾರು ಹೇಳ್ತಾರೆ? ಮಾಡ್ತಾರೇನ್ರಿ ಯಾರು? ಪ್ರಹ್ಲಾದರಾಜರು ಮಾಡಿದಾರಲ್ರಿ. ದೈತ್ಯ ನಾಯಕ, ದೈತ್ಯ ಸಾಮ್ರಾಜ್ಯಾಧಿಪತಿಗಳು. ಆದರೆ ಅವರ ರಾಜ್ಯದಲ್ಲಿ ಸ್ಥಾಪನೆ ಮಾಡೋದೆಲ್ಲ ದೇವತ್ವ ಗುಣ. ಹೇಗೆ ದೈತ್ಯರು ಸುಮ್ಮನಿದ್ರು? ಉತ್ತರ ಕೊಡ್ತೀರಾ? ಒಬ್ಬ ದೈತ್ಯ ಮಾತಾಡಲಿಲ್ಲ, ದೇವತಾ ಗುಣ ಒಪ್ಕೊಳ್ಳಿಲ್ಲ. ದೇವತಾ ಗುಣ ಒಪ್ಕೊಳ್ಳಿಲ್ಲ, ನೀ ಚಕ್ರವರ್ತಿ ಬೇಡ ಅಂತ ಒಬ್ಬ ಅನ್ನಲಿಲ್ಲ. ಅಂಥವ್ರು ಅಂತಿಂಥವನಲ್ಲ, ಇಂಥವನು ಬೇಕೆಂದು ಹುಡುಕದಿರಲ್ಲ. ಅವರೇ ಪ್ರಥಮ ಪ್ರಹ್ಲಾದ, ದ್ವಿತೀಯ ವ್ಯಾಸ ಮುನಿರಾಯ, ಸಯೇವ ರಾಘವೇಂದ್ರ. ಅದನ್ನು ಅಂತಹ ಶಕ್ತಿಯನ್ನು ನಮಗೆ ಕೊಡ್ತಾರೆ ಅನ್ನೋದನ್ನು ರಾಯರ ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ. ಹೀಗೆಲ್ಲ ಕಥೆಯನ್ನು ಕೇಳಿರ್ತಕ್ಕಂಥ ರಾಮ ದೃಷ್ಟಿಯನ್ನು ಬಿಟ್ಟ ಅಷ್ಟೇ. ಕಲ್ಲು ಶಿಲೆಯ ಮೆಟ್ಟಿ ಕುಲಕ್ಕೆ ತಂದೆ, ಬಲಿಯಬೇಡಿ ಸತ್ಪದವಿಯನಿತೆ, ಸುಲಭದಿ ಭಕುತರ ಸಲಹುವ ನಮ್ಮ ಚಲುವ ಶ್ರೀ ಪುರಂದರ ವಿಠ್ಠಲರಾಯ, ನೀನೇ ಅನಾಥ ಬಂಧು ಕಾರುಣ್ಯ ಸಿಂಧು. ಶಿಲೆಯ ಮೆಟ್ಟಿ ರಾಜರು ಇನ್ನೂ ಚೆನ್ನಾಗಿ ಹೇಳ್ತಾರೆ. ಅಹಲ್ಯೆ ಇದ್ದ ಶಿಲೆ ಹೆಣ್ಣಾಯಿತಲ್ಲದೆ ತುಳಿದಿದ್ದ ಶಿಲೆ ಹೆಣ್ಣಾಯಿತೆ. ರಾಮನ ಪಾದ ಸಾಕಿದ್ದು ಕಣ್ಬಿಟ್ಟಿದ್ದು ಎಲ್ಲ ಹೆಣ್ಣಾದರೆ ರಾಮಾಯಣಕ್ಕೆ ಬರ್ತಿ ಬರೀ ಹೆಣ್ಣುಗಳೇ ಇರಬೇಕಾಗಿತ್ತು. ಅಧಿಕಾರ ಇರಬೇಕು, ಯೋಗ್ಯತೆ ಇರಬೇಕು, ವಸ್ತು ಇರಬೇಕು ಅಂತ ಅಹಲ್ಯ ಶಾಪವನ್ನು ವಿಮೋಚನೆ ಮಾಡತಕ್ಕಂಥದ್ದು ಮಾಡಿ
ಗಂಡ ಹೆಂಡತಿಯನ್ನು ಒಂದು ಮಾಡಿ ರಾಮ ಅವರಿಗೆ ಅನುಗ್ರಹ ಮಾಡಿ ಮಗನನ್ನು ಕರೆದು ಅಪ್ಪ ತಂದೆ ತಾಯಿಗಳ ಶಾಪ ವಿಮೋಚನೆಗೆ ಅಷ್ಟು ತಪಸ್ಸನ್ನು ಮಾಡಿ ನಿಮಗೆ ಪೂರ್ಣ ಜ್ಞಾನ ಬರಲಿ ಅಂತ ಶತಾನಂದ ಅಂತ ಅವನಿಗೆ ಹೆಸರಿಟ್ಟು ಮುಂದಕ್ಕೆ ಓಡ್ತಾ ಇದ್ದಾರೆ. ಯಥಾಸ್ಥಿತಿಯಾದಂಥ ಸಿದ್ಧಾಶ್ರಮ ಗೌತಮರ ಆಶ್ರಮ ಪ್ರಸಿದ್ಧಿ ಎಂಬತಕ್ಕಂಥ ಅದು ಪಡಿತಾ ಇದೆ. ಅಲ್ಲಿ ಕೋಪ ಬಂದಿದ್ದರೆ ಗೌತಮ ಋಷಿಗಳು ಹೆಂಡತಿ ಹತ್ರಕ್ಕೆ ಬರ್ತಿದ್ರ ಅಲ್ಲ, ಏನೂ ಇಲ್ಲ ಅಲ್ಲಿ, ಗೊತ್ತಾಯ್ತಾ? ತಪ್ಪಾಗಿದ್ದರೆ ಆತ ಏನೋ ಆಯಿತು, ನೀ ಹೇಳಿದ್ದಕ್ಕೆ ಒಪ್ಕೊಂಡಿದ್ದೀನಿ ಇಂದ್ರ, ಇಲ್ಲರ ನನಗಿಂತ ದೊಡ್ಡವನು, ತಪ್ಪಾಗಿದ್ದರೂ ಕೂಡ ನಿನ್ನ ಮುಂದೆ ಮಾತಾಡೋ ಶಕ್ತಿ ಇಲ್ಲ, ಆಯಿತು ಒಪ್ಕೊಂಡಿದ್ದೀನಿ ಅಂತ ಒಪ್ಕೊಂಡ್ರ ಗೌತಮರು? ಅಂಥ ಘಟನ ಗೌತಮರು ಆ ಗೌತಮರ ಪುರಾಣ ಹೇಳುವಾಗ ಹೇಳು, ಗೊತ್ತಾಯ್ತು? ಒಬ್ಬೊಬ್ಬರು ಸಾಮಾನ್ಯದವರೆಲ್ಲ ನಮ್ಮ ಭಾರತೀಯ ಪರಂಪರೆ ಒಳಗೆ ನಾವೇನು ಸಿನಿಮಾದಲ್ಲಿ ಗಡ್ಡ ಬಿಟ್ಟವ್ರನ್ನ ನೋಡ್ಕೊಂಡು ಋಷಿಗಳು ಮುನಿಗಳು ತಿಳ್ಕೊಂಡು ಕೂತಿದ್ದೀವಲ್ಲ, ಒಂದೊಂದು ದಂಡ ಕಮಲಗಳು ಇಟ್ಕೊಂಡು ಆ ಥರದವ್ರು ಅಂತ ತಿಳ್ಕೊಬೇಡಿ. ಅನ್ಯಮಿಂದ್ರಂ ಕರಿಷ್ಯಾಮಿ ಅಂದವ್ರು ನಮ್ಮ ವಿಶ್ವಾಮಿತ್ರರು. ಇಂದ್ರಂಗೆ ಸಡ್ಡೊಡೆದು ನಿಂತ್ಕೊಂಡು ನಿಂದೇನೆಯ ನಾನೇ ನಿನ್ನ ಸಮಾನವಾದೊಂದು ಲೋಕ ಸೃಷ್ಟಿ ಮಾಡ್ತೀನಿ, ತ್ರಿಶಂಕು ಲೋಕ ಅಂತೇಳಿ ಮಾಡುವಂಥ ಪುಣ್ಯಾತ್ಮರುಗಳು, ಗೊತ್ತಾಯ್ತು? ಏನು ಸಾಮಾನ್ಯದವ್ರು ಅಂತ ತಿಳ್ಕೊಬೇಡಿ. ಏನೇ ಋಷಿ ಪ್ರಿಯಕಾರಿಣ ನಿಶಚರಿ ಹಂತ್ರ ಕ್ರತು ರಕ್ಷಿತ, ಅಷ್ಟು ಪದ ಆಯ್ತನ್ಮಯ. ಅಹಲ್ಯಾಂ ಸಪತಿಂ ವ್ಯದದುದ್ದನುಂ ಭಕ್ತ್ವಾ ವಹಜ್ಜಾನಕಿಂ ಜೇತಾವರ್ತ್ಮನಿ ಭಾರ್ಗವಸ್ಯ ನಗರಿಂ ರಾಮೋ ಗತೋ ವ್ಯಾತ್ಸಮಾಂ. ಮುಂದೆ ಪದಗಳಲ್ಲಿ ಆ ಸೀತಾ ಸ್ವಯಂವರವನ್ನು ವರ್ಣನೆ ಎಂಬತಕ್ಕಂಥದ್ದು ಮಾಡಿ ಪರಶುರಾಮ ದೇವರ ಶ್ರಾಂಗಧನಸ್ಸನ್ನು ಹೆದೆಯೇರಿಸಿ ಪರಶುರಾಮ ದೇವರ ಅನುಗ್ರಹವನ್ನು ದಶರಥ ಮಹಾರಾಜ ಸಂಪಾದನೆ ಮಾಡಿ ತನ್ನ 4 ಜನ ಮಕ್ಕಳು, ನೋಡಿ ಎಂಥ ವಿಷಯ ಇದೆ. ದಶರಥನಿಗೆ ಮದುವೆ ಆಗಿಲ್ಲ ಸೀತೆಯದು ಅಂತ ಒಂದು ಯೋಚನೆ, ಅರ್ಥ ಆಯ್ತಾ? ಆ 4 ಹೆಣ್ಣು ಒಂದೇ ಮನೆಯದು 4 ಜನ ಅಂತ ಮುಂದೆ ಬರಬೇಕು ಅಂತ ಜನಕ ಮಹಾರಾಜನ ಆಸೆ. ಅವನಿಗೆ ಮಗಳು ಸೀತೆ, ತಮ್ಮನ ಮಕ್ಕಳು 3 ಜನ, ಮಾಂಡವಿ ಊರ್ಮಿಳ ಇತ್ಯಾದಿ. ಒಬ್ಬ ತಂದೆಗೆ ಹುಟ್ಟಿರ್ತಕ್ಕಂಥ 4 ಅಣ್ಣ ತಮ್ಮಂದರಿಗೆ ಕೊಡಬೇಕು. ಅದು ಕ್ಷತ್ರಿಯರಲ್ಲಿ ಉಂಟು, ಬ್ರಾಹ್ಮಣರಲ್ಲಿ ಇಲ್ಲ. ಆದರೂ ಕೆಲವು ಅಣ್ಣ ತಮ್ಮಂದರುಗಳ ಮದುವೆ ನಡೀತಾ ಇರುತ್ತೆ, ದೇವರು ಚೆನ್ನಾಗಿಟ್ಟಿರಲಿ. ಯಾಕೆ ಏನು ಅಂತ ಕೇಳಬೇಡಿ. ಶಂಕರಾಚಾರ್ಯರು ಕಾದು ಕಬ್ಬಣ ಕುಡಿದ್ರು, ನಾವು ಕುಡಿಯೋಕ್ಕಾಗತ್ತಾ? ಇನ್ನೊಂದು ಕುಡಿಬಾರ್ದೆದ್ದು ಕುಡಿದ್ರು, ಜಗತ್ತಿಗೆ ಕೊಲ್ಸಕ್ಕೋಸ್ಕರ ಕುಡಿಬಾರ್ದೇನು ಪದಾರ್ಥ ಕುಡಿದ್ರು. ಶಿಷ್ಯ ಕೇಳಿದ, ಸನ್ಯಾಸಿಗಳಾಗಿ ಆ ಪದಾರ್ಥ ಕುಡಿಬೋದಾ ಅಂದರು, ಏನೂ ಮಾತಾಡಲಿಲ್ಲ. ಮುಂದುಗಡೆ ಹೋದರು, ಕಾದು ಕಬ್ಬಣ ಎರ್ಕ ಹೋಯ್ತಿದ್ದ, ಅದನ್ನು ತೆಗೆದು ಪಾನ ಮಾಡಿದ್ರು. ಶಿಷ್ಯ ಏನು ಉತ್ತರ ಕೊಡಬೇಕೀಗ? ಈಗ ಅಂದರು ಶಂಕರಾಚಾರ್ಯ, ಏನು ಅಂದ, ನಾನು ಅದು ಕುಡ್ದೆ ಅಂತ ನೀನು ಆಕ್ಷೇಪ ಮಾಡಿದೆಯಲ್ಲಪ್ಪ, ನಾನು ಇದು ಕುಡ್ದಿದ್ದೀನಿ, ಈಗ ನೀ ಹೇಳು, ಅದು 2 ಒಂದೇ ನನಗೆ ಅಂದರು. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ರಾಗ ಇದೆ, ಅರ್ಥ ಇದೆ, ಎಲ್ಲ ಇದೆ, ಎಲ್ಲರೂ ಮಾಡ್ತಾರೆ, ಎಲ್ಲ ಫಲಗಳೂ ಇರುತ್ತೆ. ಫಲ ಯಾರಿಗಾಗಬೇಕು ಆಗತ್ತೆ, ಯಾರಿಗಾಗದೇ ಇದ್ರೂ ಇಲ್ಲ. ಬರೀ ರಾಗ ಸ್ತೋತ್ರ ರಚನೆ ಸಾಹಿತ್ಯ ಅರ್ಥ ಪದಲಾಲಿತ್ಯ ಯಾರು ಮಾಡಲ್ಲ? ಕಾಳಿದಾಸ ಮಾಡಿಲ್ಲ, ಎಲ್ಲರೂ ಮಾಡಿದ್ದಾರೆ. ಇವತ್ತು ಮಾಡೋರು ಇದ್ದಾರೆ ಸಾಹಿತ್ಯಾಭಿಜ್ಞರು. ಮಾಡಿದಟ್ಟಿಗೆ ಫಲ ಎಲ್ಲ ಒಂದೇನಾ? ಹಾಗೆ ಬರೋಕ್ಕೆ ಸಾಧ್ಯವಿಲ್ಲ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಜೇತಾವರ್ತ್ಮನಿ ಭಾಗ್ಯವಸ್ತ್ಯ, ಹಾಗೆ ಎದೆಯನ್ನು ಹೇಗೆ ಏರಿಸ್ತಾ ಪರಶುರಾಮ ದೇವರಿಂದ ಹೇಗೆವನ್ನು ಪಡೆದ, ಅತುಲ ನಾಮಕ ದೈತ್ಯನನ್ನು ಹೇಗೆ ರಾಮ ಕೊಂದ, ಮುಂದಿನ ಕಥೆ ಎಂಬತಕ್ಕಂಥದ್ದನ್ನು ನಾಳೆ ಹೇಳ್ತೇನೆ. ಎಂಬಲ್ಲಿಗೆ ಇವತ್ತಿನ ಪುರಾಣವನ್ನು ಭಾರತೀಯ ಮುಕ್ತ ಪುರಾಣ ಅಂತರ್ಗತ ಇಷ್ಟ ದೇವತಾತ್ಮಕ ಪೂರ್ವ ದೇವತಾತ್ಮ ಶ್ರೀಕರಿಗೆ ಲಕ್ಷ್ಮಾತ್ಮಕ ಮೂಲಗೋಪಾಲಕೃಷ್ಣ ಪ್ರಿಯತಾಮ ಶ್ರೀಕೃಷ್ಣ